ಹಲೋ ಎವ್ರಿವಾನ್. ಸ್ನೇಹಿತರೆ, ಇವತ್ತು ನಮ್ಮ ತಾರಸಿ ತೋಟದ ಓವರ್ವ್ಯೂ ಕೊಡ್ತಾ ಇದ್ದೀನಿ. ನವಂಬರ್ ತಿಂಗಳಲ್ಲೂ ನಮ್ಮ ತಾರಸಿ ತೋಟದಲ್ಲಿರೋ ಅಂಥ ಗಿಡಗಳೆಲ್ಲ ಚೆನ್ನಾಗೇ ಇವೆ, ತುಂಬ ಹೆಲ್ದಿ. ಮಾರ್ನಿಂಗ್ ಗ್ಲೋರಿ ಅಂತೂ ಈಗ ತುಂಬಾನೇ ಬಿಡ್ತಾ ಇದೆ. ಪರ್ಪಲ್ ಕಲರ್ ತುಂಬ ಎದ್ದು ಕಾಣಿಸುತ್ತೆ. ಈ ಥರ 2-3 ಗಿಡಗಳಿವೆ. ಅದಕ್ಕೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಬ್ಕೊಂಡು ಮೇಲ್ ಬೆಳ್ಕೊಂಡೋಗುತ್ತೆ. ಚಳಿಗಾಲ ಆರಂಭವಾಗಿದೆ. ಈ ಸಮಯದಲ್ಲಿ ಕೆಲವೊಂದು ಗಿಡಗಳು ಸುಪ್ತಾವಸ್ಥೆಗೆ ಹೊಟ್ಟೋಗುತ್ತೆ. ಅಂದರೆ ಅವ್ರದ್ದು ಡಾರ್ಮೆನ್ಸಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬೆಂಗಳೂರು ಹವಾಮಾನ ಹೇಗಿದೆ ಅಂದರೆ ಡಾರ್ಮೆನ್ಸಿ ಪೀರಿಯಡಲ್ಲೂ ಗಿಡ ಚೆನ್ನಾಗೇ ಕಾಣಿಸುತ್ತೆ. ಮಧ್ಯದಲ್ಲಿ ತುಂಬ ಮಳೆ ಬರ್ತಾ ಇದೆಯಲ್ಲ, ಅದರಿಂದ ಗಿಡಗಳೆಲ್ಲ ಚೆನ್ನಾಗಾಗಿದೆ. ಕೆಲವೊಂದು ಗಿಡ ಪ್ರೂನ್ ಮಾಡಬೇಕು. ಬೆಳಗ್ಗೆ ತಾರಸಿ ತೋಟಕ್ಕೆ ಬಂದರೆ ಈ ರೀತಿ ಸೀನ್ಸ್ ನೋಡೋಕ್ಕೆ ಸಿಗುತ್ತೆ. ಹೂ ಇನ್ನೂ ಅರಳಿಲ್ಲ, ಮೊಗ್ಗಾಗೆ ಇದೆ. ಮಳೆ ಬರುತ್ತೆ ಅಂತ ಗಿಡಕ್ಕೆ ನೀರು ಹಾಕಕ್ಕೆ ಹೋಗಲ್ಲ. ಅವಾಗ ಗಿಡ ಸ್ವಲ್ಪ ಒಣಗೋಗುತ್ತೆ. ಅದನ್ನೆಲ್ಲ ನೋಡ್ಕೋತಾ ಇರಬೇಕು. ಇಲ್ಲಿ ನೋಡಿ, ಈ ಹೂವಂತೂ ಯಾವಾಗಲೂ ಹೀಗೆ ಇರುತ್ತೆ. ಗಿಡ ಅಂತೂ ನಾನು ನೋಡ್ದಂಗೆ ಯಾವಾಗಲೂ ಹೂಗಳಿಂದ ತುಂಬ್ಕೊಂಡಿರುತ್ತೆ. ತಾರಸಿ ತೋಟ ಅಂದಮೇಲೆ ಕೆಲಸ ಅಂತೂ ಯಾವಾಗಲೂ ಮುಗಿಯೋದಿಲ್ಲ. ಸ್ವಲ್ಪ ದಿವಸದಿಂದ ತುಂಬ ಕೆಲಸ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಒಂದಷ್ಟು ಗಿಡಗಳು ರಿಪೋರ್ಟ್ ಮಾಡಿದ್ದೀನಿ. ಇದು ನೋಡಿ, ಸೇವಂತಿ ಹೂ. ಇದನ್ನ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಿದ್ದೀನಿ. ಸಪೋರ್ಟ್ ಕೂಡ ಕೊಟ್ಟಿದ್ದೀನಿ. ಒಂದಷ್ಟು ಕಲಾಂಚೋ ಕಟ್ಟಿಂಗ್ಸ್ ಹಾಕಿದ್ದೀನಿ. ಇವಾಗ ಬಂದಮೇಲೆ ಏನು ಪ್ಲಾನ್ ಮಾಡ್ಕೊಂಡು ಬಂದಿರಲ್ಲ, ಇದೇ ಮಾಡಬೇಕು ಅದೇ ಮಾಡಬೇಕಂತ. ಆ ಸಮಯದಲ್ಲಿ ಏನು ಹೊಳೆಯುತ್ತೋ ಅದನ್ನೇ ಮಾಡೋದು. ಹೇಗಿದ್ರೂ ಮೆಟ್ಲತ್ತೀನಿ. ಬನ್ನಿ, ಈಗ ನಿಮಗೆ ಮೇಲ್ಗಡೆ ತಾರಸಿ ತೋಟದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೀಸನ್ ತುಂಬ ಚೆನ್ನಾಗಿದೆ. ರೋಜಾ ಹೂ ಅಂತೂ ಸೂಪರಾಗಿ ಬಿಡ್ತಾ ಇದೆ. ಎಷ್ಟೊಂದು ಸಲ ಇದಂತೂ ಬಂಚಲ್ಲೇ ಬಿಡುತ್ತೆ. ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಹೂ ಇವಾಗ ಸ್ವಲ್ಪ ಕಮ್ಮಿ. ನಿಂಬೆ ಹಣ್ಣು ಒಳ್ಳೆ ಕಲರ್ ಬಂದಿತ್ತು, ಆದರೆ ನಾನು ಹಾರ್ವೆಸ್ಟ್ ಮಾಡಿರಲಿಲ್ಲ. ಇವತ್ತು ಒಂದಷ್ಟು ಬೇರೆ ಹಣ್ಣು ಹಾರ್ವೆಸ್ಟ್ ಮಾಡಬೇಕು. ಅದರಿಂದ ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ಇದು ಇನ್ನೂ ಗಟ್ಟಿಯಾಗಿದೆ, ಕೈಗೆ ಬರಲಿಲ್ಲ. ಇದನ್ನು ಹೀಗೆ ಬಿಡ್ತಾ ಇದ್ದೀನಿ. ಇನ್ನೊಂದು ನೋಡಿ, ಅದಾಗದೇ ಉದ್ರೋಗಿದೆ. ಕಿತ್ತಳೆ ಹಣ್ಣು ಸುಮಾರು ದಿವಸದಿಂದ ಗಿಡದಲ್ಲಿ ಹೀಗೆ ಇದೆ. ಕಲರ್ ಬರಲಿ ಅಂತ ಬಿಟ್ಟಿದೆ, ಆದರೆ ಜಾಸ್ತಿ ಕಲರ್ ಬಂದಿಲ್ಲ, ಸ್ವಲ್ಪನೇ ಬಂದಿರೋದು. ಗಿಡದಲ್ಲಿ ಬಿಟ್ಟು ಸುಮಾರು ದಿನ ಆಗೋಗಿದೆ. ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡೋಣ. ನೋಡಿ ಎಷ್ಟು ಸುಲಭವಾಗಿ ಬಂತು ಅಂತ. ಪರವಾಗಿಲ್ಲ, ಹಣ್ಣು ತುಂಬ ಭಾರವಾಗೇ ಇದೆ. ನನಗೆ ಇದು ಹಾರ್ವೆಸ್ಟ್ ಮಾಡ್ತಾ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಂಗೆ ನಿಜವಾಗ್ಲೂ ನಂಬೋಕ್ಕಾಗ್ತಾಯಿಲ್ಲ ನಮ್ಮ ಗಿಡದಲ್ಲಿ ಬೆಳೆದಿರೋದು ಅಂತ. ಸೂಪರ್ ಅಲ್ವಾ? ಇದು ನಮ್ಮ ಗಿಡದಲ್ಲಿ 2ನೇ ಸಲ ಬಿಡ್ತಾ ಇರೋದು. ತಕ್ಷಣಕ್ಕೆ ತಿನ್ನಕ್ಕೆ ಹೋಗಲ್ಲ, ಸ್ವಲ್ಪ ದಿನ ಹೀಗೆ ಇಟ್ಟಿರ್ತೀನಿ, ಇನ್ನೂ ಒಂದಷ್ಟು ಬಣ್ಣ ಬರಲಿ ಅಂತ. ಈಗ ನೆಕ್ಸ್ಟ್ ಹಾರ್ವೆಸ್ಟ್ ಏನು ಗೊತ್ತಾ? ಅಮಟೆಕಾಯಿ. ಇದಂತೂ ಬಂಚಲ್ಲಿದೆ. ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ತುಂಬ ಸೈಜ್ ಬಂದಿರೋದು ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ. ಇದು ತುಂಬ ಮುಂಚೆನೇ ಹಾರ್ವೆಸ್ಟ್ ಮಾಡಬೇಕಿತ್ತು. ನೋಡಿ ಏನು ಸೈಜ್ ಬಂದಿದೆ. ಗಿಡ ನೆಟ್ಟಿ 5 ತಿಂಗಳು ಮೇಲಾಗಿದೆ. ಇದು ಮೊದಲನೇ ಹಾರ್ವೆಸ್ಟ್. ಅಮಟೆಕಾಯಿಂದ ಉಪ್ಪಿನಕಾಯಿ ಮಾಡ್ಬೋದು, ಹುಳಿ ಮಾಡ್ಬೋದು, ರಸಮ್, ಚಟ್ನಿ ಇದನ್ನೆಲ್ಲ ತಯಾರಿಸ್ಬೋದು. ಇನ್ನು ಹೊಸದು ಏನಾದರೂ ರೆಸಿಪಿ ಮಾಡ್ಬೋದು. ಅದಕ್ಕೆ ಟ್ರೈ ಮಾಡಬೇಕು. ಯಾರ್ಯಾರಿಗೆ ಅಮಟೆಕಾಯಿ ಅಂದರೆ ತುಂಬ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಗಿಡದಲ್ಲಿ ಇನ್ನೂ ಒಂದಷ್ಟು ಕಾಯಿಗಳಿವೆ, ಆದರೆ ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೈಜ್ ಸ್ವಲ್ಪ ಕಮ್ಮಿ. ಇನ್ನೂ ಒಂದಷ್ಟು ಗ್ರೋತ್ ತಗೊಳ್ಳಿ ಬಿಡಿ. ಇದು ಚಾಂದ್ನಿ ಹೂವಿನ ಒಂದು ವೆರೈಟಿ. ನಂದು ಬಟ್ಲು ಹೂ ಅಂತಾರಲ್ಲ, ಎಕ್ಸಾಕ್ಟ್ ಹೆಸರು ನಂಗೆ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದ್ರ ಹೆಸರು ಏನಂತ. ಇದ್ರದ್ದು ಒಂದು ಕಟ್ಟಿಂಗ್ ಕೂಡ ನೆಟ್ಟಿದೆ. ಅದರೊಳಗೂ ಸುಮಾರು ಹೂವೆಲ್ಲ ಬಿಡ್ತಾ ಇದೆ. ನೆಕ್ಸ್ಟ್ ನಿಮಗೆ ಸ್ಟಾರ್ ಫ್ರೂಟಿನ ಗಿಡ ತೋರಿಸ್ತಾ ಇದ್ದೀನಿ. ಇದರೊಳಗೆ ಮೊಗ್ಗು ಹೂವಾಗಿ ಅದರಿಂದ ಸಣ್ಣ ಕಾಯಿ ಎಲ್ಲ ಆಗಕ್ಕೆ ಶುರುವಾಗಿದೆ. ನೋಡಿ ಎಷ್ಟು ಎದ್ದು ಕಾಣಿಸ್ತಾ ಇದೆ ಅಂತ. ಸುಮಾರು ಬ್ರಾಂಚಸಲ್ಲಿ ಹೀಗೆ ಬಿಟ್ಟಿದೆ ನೋಡಿ. ಈಗ ತಾನೇ ಆರೆಂಜ್ ಎಲ್ಲ ಹಾರ್ವೆಸ್ಟ್ ಮಾಡಿದ್ನಲ್ಲ, ಈಗ ಮತ್ತೆ ಇದ್ರ ಗಿಡ ನೋಡಿದಾಗ ಇದ್ರೊಳಗೆ ನೋಡಿ ಹೊಸದಾಗಿ ಚಿಗುರೆಲ್ಲ ಬರ್ತಾ ಇದೆ. ಇವಾಗ ಏನು ತೊಂದರೆ ಇಲ್ಲ, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಗಿಡದ ಗಮನ ಎಲ್ಲ ಬೆಳವಣಿಗೆ ಮೇಲಿರುತ್ತೆ.
ಇದ್ರ ಪಕ್ಕದಲ್ಲಿ ಲಕ್ಷ್ಮಣ್ ಫಲನ್ ಗಿಡ ಇದೆ ನೋಡಿ. ಇದ್ರೊಳಗೆ ಸಣ್ಣ ಕಾಯಿ ಇವಾಗ ಕಾಣ್ಸಕ್ಕೆ ಶುರುವಾಗಿದೆ. ಕಾಯಿ ಕಚ್ಚಿದೆ ನೋಡಿ, ಎರಡಿದೆ. ಚೆರಿ ಗುವಾವ ಗಿಡದಲ್ಲಿ ಈಗ ಸಣ್ಣ ಸಣ್ಣ ಕಾಯಿ ಕಚ್ಚಕ್ಕೆ ಶುರುವಾಗಿದೆ ನೋಡಿ. ಗಿಡದ ತುಂಬ ಕಾಯಿಗಳು. ಎಲ್ಲ ಬ್ರಾಂಚಸಲ್ಲೂ ಸುಮಾರು ಕಾಯಿಗಳಿವೆ. ಈ ಸಮಯದಲ್ಲಿ ಗಿಡನ ಚೆನ್ನಾಗಿ ನೋಡ್ಕೋಬೇಕು. ಜಾಸ್ತಿ ಒಣಗಿಸಕ್ಕೆ ಹೋಗಬಾರ್ದು. ಒಣಗಿದ್ರೂ ಗಿಡಕ್ಕೆ ಏನಾಗಲ್ಲ, ಆದರೆ ಈ ಸಣ್ಣ ಸಣ್ಣ ಕಾಯಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಉದುರೋಗುತ್ತೆ. ಕಾಯಿ ಎಲ್ಲ ಸ್ವಲ್ಪ ಸೈಜ್ ಬರುತ್ತಲ್ಲ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಕೆಂಪು ಕೆಂಪುಗೆ. ಇದನ್ನು ಪೇಂಟ್ ಬಕೆಟಲ್ಲಿ ನೆಟ್ಟಿದ್ದೀವಿ. ಇದು ಹಣ್ಣಿನ ಗಿಡನೇ, ಮೂಸಂಬಿ ಗಿಡ. ಇದ್ರೊಳಗೆ ನೋಡಿ ಸಣ್ಣ ಸಣ್ಣ ಕಾಯಿ ಇತ್ತಲ್ಲ, ಈಗ ಸ್ವಲ್ಪ ಸೈಜ್ ಬರ್ತಾ ಇದೆ. ನಮ್ಮ ದ್ರಾಕ್ಷಿ ಗಿಡ ಎಷ್ಟು ಒಣಗ್ದಂಗೆ ಇತ್ತಂದರೆ ಅದನ್ನು ಕಿತ್ತು ಬಿಸಾಕ್ಬೇಕು ಅನಿಸ್ತಾ ಇತ್ತು. ಈಗ ನೋಡಿ ಎಲೆಗಳಿಂದ ಹೇಗೆ ತುಂಬ್ಕೊಂಡಿದೆ ಅಂತ. ನೋಡಿ ಇದ್ರೊಳಗೆ ಫ್ರೂಟ್ ಸೆಟ್ ಆಗಿದೆ. ಆರಂಭಿಕ ಅವಸ್ಥೆ ಅಂತ ಹೇಳ್ಬೋದು. ಇದು 2ನೇ ಸಲ ಬಿಡ್ತಾ ಇರೋದು. ಇದ್ರ ಟೇಸ್ಟ್ ಸೂಪರ್ ಆಗಿರುತ್ತೆ, ತುಂಬ ಸ್ವೀಟ್ ಆಗಿರುತ್ತೆ. ಲಾಸ್ಟ್ ಟೈಮ್ ಪಕ್ಷಿ ಎಲ್ಲ ತಿನ್ಕೊಂಡಿತ್ತು. ನಮ್ಮ ಲಾಸ್ಟಲ್ಲಿ ಸಿಕ್ಕಿದ್ದು 4-5 ಹಣ್ಣು ಅಷ್ಟೇ. ಸಣ್ಣ ಚೇಪೆಕಾಯಿ ಗಿಡದಲ್ಲಿ ಮೊಗ್ಗಿಂದ ಹೂ ಆಗಿರೋದು ಇದು ಮೊದಲನೇ ಸಲ. ಈ ಸಲ ಅಂತೂ ಸುಮಾರು ಮೊಗ್ಗೆಲ್ಲ ಬಿಟ್ಟಿದೆ. ದ್ರಾಕ್ಷಿ ಗಿಡದ ಬಳ್ಳಿನ ಹಬ್ಸೋದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ವೇಸ್ಟ್ ಥ್ರೆಡ್ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ಕಟ್ತಾ ಇದ್ದಾರೆ. ಮೇಲ್ ಗಿಡ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಕೆಳಗಡೆ ಬರೋಷ್ಟರಲ್ಲಿ ಸ್ವಲ್ಪ ಓಪನ್ ಆಗಿತ್ತು. ಇದ್ರ ಪಕ್ಕದಲ್ಲಿ ಇನ್ನೊಂದು ಮೊಗ್ಗೆಲ್ಲ ಇದೆ ನೋಡಿ. ಹೈಬ್ರಿಡ್ ವೆರೈಟಿ ಇದು. ಗಿಡದಲ್ಲಿ 2 ದಿನ ಹೀಗೆ ಇರುತ್ತೆ. ಈಗಂತೂ ಎಲ್ಲಿ ನೋಡಿದ್ರು ಸೂರ್ಯಕಾಂತಿ ಹೂ ಎಲ್ಲಾದರೂ ಅರಳಿರೋದು ಕಾಣಿಸುತ್ತೆ. ಇದಕ್ಕೂ ಮುಂಚೆ ನೋಡಿ 2 ಅರಳಿದು, ಇದೆಲ್ಲ ಒಣಗೋಗಿದೆ. ಇದೇ ನೋಡಿ ಕಟ್ಟಿಂಗಿಂದ ಗ್ರೋ ಮಾಡಿರೋದು. ಇದರೊಳಗೆ ಹೂವೆಲ್ಲ ಬಿಟ್ಟಿದೆ. ತುಂಬ ಸಣ್ಣ ಪಾಟಲ್ಲಿ ಬೆಳೆಸಿರೋದು. ನೀರು ಹಾಕೋದು ಲೇಟ್ ಆಯ್ತಂದರೆ ಬೇಗ ಒಣಗೋಗುತ್ತೆ. ಇವತ್ತು ಸುಮಾರು ಗಿಡ ನಿಮಗೆ ತೋರಿಸಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಗಿಡಗಳು ತೋರ್ಸೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ತಾರಸಿ ತೋಟದಲ್ಲಿ ಇನ್ನೂ ಸುಮಾರು ಹೊತ್ತು ಇರ್ಬೋದಿತ್ತು, ಆದರೆ ಇದು ಇಂಪಾರ್ಟೆಂಟ್ ಕೆಲಸ ಅಲ್ವಾ. ತುಂಬ ಹೊಟ್ಟೆ ಹಸಿವು, ಬ್ರೇಕ್ಫಾಸ್ಟ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.